ತಾಂಜಿರೋನ ತಂದೆ ತಾಂಜೂರೋ ಕಾಮಡೋ ಅವ್ರು ಯಾರು, ಅವರು ಎಲ್ಲರಿಗಿಂತ ಯಾಕೆ ಸ್ಪೆಷಲ್, ಮತ್ತು ಅವರಿಗೂ ಮತ್ತು ಯೋರುಚಿನ ಸನ್ ಬ್ರೀದಿಂಗೂ ಏನು ಸಂಬಂಧ, ಈ ಎಲ್ಲ ಸತ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ತಾಂಜೂರೋ ಕಾಮಡೋ ತಾಂಜಿರೋ, ನೆಜುಕೋ ಮತ್ತು ಅವಳ ಉಳಿದ ಸಹೋದರರ ತಂದೆ ಮತ್ತು ಕಿಯೋ ಕಾಮಡೋನ ಹಸ್ಬೆಂಡ್ ಅಂದರೆ ಗಂಡ. ಅವರು ಪರ್ವತಗಳಲ್ಲಿ ಇದ್ದಿಲು ಅಂದರೆ ಚಾರ್ಕೋಲ್ನ ಸೆಲ್ ಮಾಡ್ತಾ ಸರಳ ಜೀವನ ನಡೆಸಿರ್ತಾರೆ. ತಾಂಜೂರೋ ಅವರ ಸ್ಟೋರಿ ತುಂಬ ಡಿಫ್ರೆಂಟ್, ಯಾಕೆಂದರೆ ಅವ್ರು ಯಾವಾಗಲೂ ತುಂಬ ಶಾಂತ ಮತ್ತು ಅನಾರೋಗ್ಯಕರ ವ್ಯಕ್ತಿಯಾಗಿರ್ತಾರೆ. ತುಂಬ ದುರ್ಬಲ, ಕೆಮ್ಮು ಮತ್ತು ಹಾಸಿಗೆ ಹಿಡಿದಂತೆ ಕಾಣಿಸ್ತಾರೆ. ಆದರೆ ಅವರ ದುರ್ಬಲ ನೋಟದ ಹಿಂದೆ ಅವರು ತುಂಬ ಆತ್ಮವಿಶ್ವಾಸ ತುಂಬಿಕೊಂಡಿರುವ ವ್ಯಕ್ತಿ. ಹಾಗೆ ತಾಂಜಿರೋನ ತುಂಬ ಆಳವಾಗಿ ಪ್ರಭಾವಿಸ್ತಾರೆ. ತಾಂಜೂರೋ ಅವರ ಪ್ರಮುಖ ಪರಂಪರೆ ಅಂದರೆ ಹಿನೋಕಮಿ ಕಾಗ್ರಾ, ದಿ ಡ್ಯಾನ್ಸ್ ಆಫ್ ದ ಫೈರ್ ಗಾಡ್. ಪ್ರತಿ ವರ್ಷ ಹೊಸ ವರ್ಷದ ಸಮಯದಲ್ಲಿ ಅವರು ಈ ಧಾರ್ಮಿಕ ನೃತ್ಯವನ್ನು ಜ್ವಾಲೆಯ ಮುಂದೆ ಪ್ರದರ್ಶಿಸುತ್ತಾರೆ. ಅವರಿಗೆ ಅವರ ಚಲನೆಗಳು ನಿಖರ ಮತ್ತು ಫ್ಲೂಯಿಡ್ ಆಗಿರುತ್ತೆ. ಅದು ಬಹುತೇಕ ಫುಲ್ ಉಸಿರಾಟದ ಶೈಲಿಯಾಗಿದ್ದು ಕಾಮಡೋ ಕುಟುಂಬದ ತಲೆಮಾರುಗಳ ಮೂಲಕ ರಹಸ್ಯವಾಗಿ ರವಾನಿಸಲಾಗಿರುತ್ತದೆ. ಶತಮಾನಗಳ ಹಿಂದೆ ಮಹಾನ್ ರಾಕ್ಷಸ ಸಂಹಾರಕ ಅಂದರೆ ಡಿಮನ್ ಸ್ಲೇಯರ್ ಯೋರಿಚಿ ಸುಗಿಕುನಿ ಸೂರ್ಯ ಉಸಿರಾಟ ಅಂದರೆ ಸನ್ ಬ್ರೀದಿಂಗ್ನ ಕ್ರಿಯೇಟ್ ಮಾಡ್ತಾರೆ. ಅವರ ಮರಣದ ಮೊದಲು ಅವರು ಈ ತಂತ್ರವನ್ನು ಸಾಂಕೇತಿಕ ರೂಪದಲ್ಲಿ ದಿ ಡ್ಯಾನ್ಸ್, ವಿಶೇಷ ಕಿವಿಯೋಲೆಗಳು ಅಂದರೆ ಇಯರಿಂಗ್ಸ್ನ ಧರಿಸಿರುವ ಕುಟುಂಬಕ್ಕೆ ರವಾನಿಸಿ ಹೋಗ್ತಾರೆ. ಅವರೇ ಕಾಮಡೋಸ್. ಈ ಕಾಮಡೋಸ್ ಕುಟುಂಬವು ಅವರ ಸ್ಮರಣೆಯನ್ನು ಪೀಳಿಗೆಯಾದ್ಯಂತ ಸಾಗಿಸುವ ಕಾರ್ಯವನ್ನು ವರ್ಣಿಸಿಕೊಂಡಿತ್ತು. ಅದಕ್ಕಾಗಿಯೇ ತಾಂಜೂರೋ ಹನಾಫುಡ ಕಿವಿಯೋಲೆಗಳು ಅಂದರೆ ಹನಾಫುಡ ಇಯರಿಂಗ್ಸ್ ಮತ್ತು ನೃತ್ಯ ಹೊಂದಿದ್ದರು. ಇದನ್ನು ಅವರು ಅರಿತುಕೊಳ್ಳದೆ ಯೋರಿಚಿ ಅವರ ಲೆಗಸಿಯನ್ನು ಕಂಟಿನ್ಯೂ ನಡೆಸ್ಕೊಂಡು ಹೋಗ್ತಿದ್ದಾರೆ. ತಾಂಜೂರೋ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವನು ನಂಬಲಾಗದ ನೈಸರ್ಗಿಕ ಸಾಮರ್ಥ್ಯಗಳನ್ನು ಹೊಂದಿದ್ದರು. ತಾಂಜೂರೋ ನಿಧನರಾದರು. ಆಗ ತಾಂಜಿರೋ ಕುಟುಂಬದ ಮುಖ್ಯ ಸದಸ್ಯನಾಗ್ತಾನೆ. ಆದರೆ ಅವರ ಪ್ರಭಾವ ಖಂಡಿತ ಉಳಿಯಿತು. ಅವರ ದಯೆ, ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯ ಪ್ರಜ್ಞೆ ತಾಂಜಿರೋ ಅವರ ವ್ಯಕ್ತಿತ್ವವನ್ನು ರೂಪಿಸಿದೆ. ಅವರಿಗೆ ದಿ ಡ್ಯಾನ್ಸ್ ಆಫ್ ದಿ ಫೈರ್ ಗಾಡ್ ನಲ್ಲಿದ್ದ ಜ್ಞಾನವು ತಾಂಜಿರೋಗೆ ಪ್ರಬಲ ರಾಕ್ಷಸಲಿಯು ಅವನಿಗೆ ದಾರಿ ತೋರಿಸ್ತಾನೆ ಇರ್ತವೆ. ಯಾವಾಗಲೂ ಕಾಮ್ ಆಗಿ ಮತ್ತು ಡಿಟರ್ಮಿನೆಂಟ್ ಆಗಿ ಮತ್ತು ಕಂಪ್ಯಾಷನೇಟ್ ಆಗಿರಬೇಕು ಅಂತ. ಫ್ಯಾನ್ಸ್ಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ತಾಂಜೂರೋ ಇಷ್ಟು ಕೌಶಲ್ಯಪೂರ್ಣಕವಾಗಿ ಇಷ್ಟು ಬುದ್ಧಿವಂತರಾಗಿ ಇರೋದಕ್ಕೆ, ಆದರೆ ಅವ್ರಿಗೆ ಏಕೆ ಇಷ್ಟೊಂದು ಅನಾರೋಗ್ಯ ಮತ್ತು ದುರ್ಬಲರಾಗಿದ್ದರು ಅಂತ. ಕಾಮಡೋ ಫ್ಯಾಮಿಲಿ ಸನ್ ಬ್ರೀದಿಂಗ್ನ ಬ್ಯಾಟಲ್ಗಳ ಮೂಲಕ, ಯುದ್ಧದ ಮೂಲಕ ಯೂಸ್ ಮಾಡಲಿಲ್ಲ, ಅದನ್ನು ಆಚರಣೆಗಳ ಮೂಲಕ ಯೂಸ್ ಮಾಡಿದ್ರು. ಹಾಗೆ ತಲೆಮಾರುಗಳಿಂದ ರಾಕ್ಷಸರ ಅಂದರೆ ಡಿಮನ್ಸ್ಗಳ ವಿರುದ್ಧ ಹೋರಾಡದೇನೆ ಅವರ ಭೌತಿಕ ದೇಹವು ದುರ್ಬಲ ಆಗಿದೆ ಅಂತ. ಆದರೆ ಜ್ಞಾನ ಮತ್ತು ತಂತ್ರವು ಹಾಗೆಯೇ ಉಳಿದು ನೃತ್ಯ ಮತ್ತು ಕಿವಿಯೋಲೆಗಳ ಮೂಲಕ ಸಂರಕ್ಷಿಸಲ್ಪಟ್ಟಿದ್ದು. ಸೊ ಕೊನೆಯಲ್ಲಿ ತಾಂಜೂರೋ ಕಾಮಡೋ ಮೂಸನ್ನೊಂದಿಗೆ ಹೋರಾಡಿಲ್ಲ ಅಥವಾ ಡಿಮನ್ ಸ್ಲೇಯರ್ ಕಾರ್ಪ್ಗೂ ಕೂಡ ಸೇರಿಲ್ಲ ಅಂತ ಅನಿಸುತ್ತೆ. ಆದರೆ ತಾಂಜೂರೋ ಇಲ್ಲ ಅಂತಿದ್ರೆ ತಾಂಜಿರೋನ ಸನ್ ಬ್ರೀದಿಂಗ್ ಅವನಲ್ಲಿ ಅವೇಕನ್ಗೊಳ್ತಿರಲಿಲ್ಲ. ಅವರು ತಂದೆಗಿಂತ ಹೆಚ್ಚು ಅವರ ಯೋರುಚಿಯ ಪರಂಪರೆಯನ್ನು ಅಂತಿಮ ಅಂದರೆ ಫೈನಲ್ ಬ್ಯಾಟಲ್ಗೆ ಸಂಪರ್ಕಿಸುತ್ತಿದ್ದರು, ಸೇತುವೆ ಆಗಿದ್ದರು ಅಂತಲೇ ಹೇಳ್ಬೋದು. ತಾಂಜೂರೋ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಏನಿಸುತ್ತೆ ಕೆಳಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.